ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಬುಕನ್ಕೆರೆ. ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇಷ್ಟು ದಿನ ಆಕ್ಚುಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿರ್ಲಿಲ್ಲ ಮತ್ತು ಚರ್ಚೆ ಮಾಡಬಾರ್ದು ಅಂತ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಕಟ್ಟುನಿಟ್ಟಾಗಿ ಹೇಳಿತ್ತು. ಅದರಲ್ಲೂ KN ರಾಜಣ್ಣ ಪ್ರಕರಣದ ನಂತರ ಎಲ್ಲರೂ ಕೂಡ ಭಯ ಬಿದ್ದಿದ್ರು, ಮಾತಾಡ್ತಿರ್ಲಿಲ್ಲ. ಆದರೆ ಈಗ ದಿಢೀರಂತ ಆ ಚರ್ಚೆ ಉಟ್ಕೊಂಡಿದೆ. ಯಾಕೆ ಆ ಚರ್ಚೆ ಉಟ್ಕೊಳ್ತು, ಏನು ಕಾರಣ, ಅದ್ರ ಬಗ್ಗೆ ಹೇಳ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ನವೆಂಬರ್ ಬರ್ತಾ ಇದೆ, ಸರ್ಕಾರ ಬಂದು 2.5 ವರ್ಷ ಆಯಿತು. ಅದಕ್ಕೋಸ್ಕರ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಮತ್ತೆ ಚರ್ಚೆ ಆಗ್ತಿದೆ ಅಂತ ಅನ್ನಿಸ್ಬೋದು. ಆದರೆ ನಿಜವಾದ ಕಾರಣ ಸ್ವಲ್ಪ ಬೇರೆ ಇದೆ. ಏನಪ್ಪ ಅಂದರೆ, ಇತ್ತೀಚೆಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅವರ ಆಪ್ತರ ಬಳಿ, ಆಪ್ತ ಶಾಸಕರ ಬಳಿ, ಕೆಲವು ಪತ್ರಕರ್ತರ ಬಳಿ ತಾನು ನವೆಂಬರ್ 26ಕ್ಕೆ ಮುಖ್ಯಮಂತ್ರಿ ಆಗ್ತೀನಿ, ನವೆಂಬರ್ 26ಕ್ಕೆ ರಾಜ್ಯದಲ್ಲಿ ಸರ್ಕಾರ ಬಂದು 2.5 ವರ್ಷ ಆಗತ್ತೆ, ಅವತ್ತು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಅದಾದಮೇಲೆ ಚರ್ಚೆಗಳು ಹುಟ್ಕೊಂಡಿದ್ದಾವೆ. ಮೊದಲಿಗೆ ಇದು ಗುಸುಗುಸು ಅನ್ನೋ ರೀತಿಯಲ್ಲಿ ಇತ್ತು, ವದಂತಿಯ ಸ್ವರೂಪದಲ್ಲಿ ಇತ್ತು. ಆಮೇಲೆ ಸ್ವಲ್ಪ ಅದು ತೀವ್ರತೆಯನ್ನು ಪಡ್ಕೊಳ್ತಾ ಬಂತು. DK ಶಿವಕುಮಾರ್ ಅವರ ಬೆಂಬಲಿಗರಾದಂತಹ, ಅವರ ಸಡಕರು ಆದಂತಹ ಕುಣಿಗಲ್ ಶಾಸಕ ರಂಗನಾಥ್ ಅವರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು, ಆಗ್ತಾರೆ ಅನ್ನೋ ರೀತಿ ಮಾತನಾಡಿದರು. ಅದೇ ರೀತಿ ಮಾಜಿ ಶಾಸಕ LR ಶಿವರಾಮೇಗೌಡರು ಕೂಡ ಮಾತನಾಡಿದರು. DK ಶಿವಕುಮಾರ್ ಅವರ ಬೆಂಬಲಿಗ ಮಿಥುನ್ ರೈ ಕೂಡ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರು. ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ವತಃ ನಾನೇ ಮುಂದಿನ ಸಲ ದಸರಾ ಉದ್ಘಾಟನೆ ಮಾಡ್ತೀನಿ, ನಾನೇ 5 ವರ್ಷಕ್ಕೂ CM ಅಂತ ಹೇಳಿದ್ರು. ಅಂದರೆ ಕ್ರಿಯೆಗೆ ಪ್ರತಿಕ್ರಿಯೆ ಅಂತೀವಲ್ಲ, ಹಾಗೆ DK ಶಿವಕುಮಾರ್ ಪಾಳ್ಯದಿಂದ ಈ ರೀತಿ ವದಂತಿಯನ್ನು ಹುಟ್ಟು ಹಾಕುವಂತಹ ಪ್ರಯತ್ನವನ್ನು ಮಾಡಲಾಯಿತು. ಮತ್ತು ಅವರ ಆಪ್ತ ಶಾಸಕರು, ಆಪ್ತ ನಾಯಕರು ಮಾತಾಡಲಿಕ್ಕೆ ಶುರು ಮಾಡಿದರು. ಆಗ ಸ್ವತಃ ಸಿದ್ದರಾಮಯ್ಯವರು ತಾನೇ CM ಆಗಿ ಮುಂದುವರಿತೀನಿ ಅಂತ ಹೇಳಿದರು. ಇದಾದಮೇಲೆ DK ಶಿವಕುಮಾರ್ ರಿಯಾಕ್ಟ್ ಮಾಡಿದರು. DK ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿ, ಸಿದ್ದರಾಮಯ್ಯ ಅವರು ಹೇಳಿದ್ದೇ ಫೈನಲ್, ಅಂಥದ್ದೇನು ಚರ್ಚೆ ಇಲ್ಲ, CM ಬದಲಾವಣೆ ಬಗ್ಗೆ ನಾನು ಮಾತಾಡಿದವ್ರ ಬಗ್ಗೆ ನೋಟಿಸ್ ಕೊಡ್ತೀನಿ ಅಂತೇಳಿ ಇನ್ಫ್ಯಾಕ್ಟ್ ನೋಟಿಸನ್ನು ಇಶ್ಯೂ ಮಾಡಲಾಯಿತು. ಆದರೆ ಒಂದು ಸಲ ಬೆಂಕಿ ಹಚ್ಚಿದ ಮೇಲೆ ಅದಷ್ಟು ಸುಲಭಕ್ಕೆ ಹಾರಲ್ಲ. ಅದೇ ರೀತಿ ಆಗ್ತಾ ಇದೆ ಈ ಪ್ರಕರಣದಲ್ಲೂ ಕೂಡ. ಈಗ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ಅಷ್ಟೇ ಅಲ್ಲ, 2.5 ವರ್ಷದ ನಂತರವೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಇಷ್ಟು ದಿನ 5 ವರ್ಷದವರೆಗೆ ಅಂತ ಹೇಳ್ತಿದ್ರು. ಈಗ ಬಹಳ ಪರ್ಟಿಕ್ಯುಲರ್ ಆಗಿ 2.5 ವರ್ಷದ ನಂತರವೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದ್ದನ್ನು ಕೇಳಬೇಕಲ್ವಾ ಅನ್ನುವಂಥ ಪ್ರಶ್ನೆಗೆ ಏನಂತ ಉತ್ತರ ಕೊಟ್ಟಿದ್ದಾರೆ. ಹೌದು, ಹೈಕಮಾಂಡ್ ಹೇಳಿದ್ದಕ್ಕೆ ನಾನೂ ಕೇಳಬೇಕು, DK ಶಿವಕುಮಾರ್ ಅವರು ಕೇಳಬೇಕು ಅಂತ ಹೇಳಿದ್ದಾರೆ. ಅಂದರೆ ಹೈಕಮಾಂಡ್ ನನ್ನನ್ನು ಬದಲಾಯಿಸಲ್ಲ, ಅದಕ್ಕೆ DK ಶಿವಕುಮಾರ್ ಅವರು ಬೆಂಬಲಿಸಬೇಕು ಅನ್ನೋ ಕಂಟೆಕ್ಸ್ಟಲ್ಲಿ ಅವರು ಮಾತನಾಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು, ಹಿರಿಯ ಸಚಿವರು, ಹಿರಿಯ ನಾಯಕರು ಅಂತ ಅನ್ನಿಸ್ಕೊಂಡವರು ಕೂಡ ಇವತ್ತು ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಕೆಲವರು ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಇದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಬ್ಬರು ಅಂತಂದರೆ ಅವರು KPCCಯ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಗೃಹ ಸಚಿವರಾದಂತಹ ಡಾಕ್ಟರ್ G ಪರಮೇಶ್ವರ್ ಅವರು. ಅವರು ನೋಡಿ, ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಈಗ DK ಶಿವಕುಮಾರ್ ಪರಮೇಶ್ವರ್ ಅವ್ರಿಗೆ ನೋಟಿಸ್ ಕೊಡೋಕ್ಕಾಗತ್ತಾ? KPCC ಅಧ್ಯಕ್ಷ ಆಗಿದ್ದವರು, ಅವರು ಉಪಮುಖ್ಯಮಂತ್ರಿ ಆಗಿದ್ದವರು, ಗೃಹ ಸಚಿವರು, ಅವ್ರಿಗೆ ನೋಟಿಸ್ ಕೊಡ್ತಾರಾ? ಕೊಡುವ ಧೈರ್ಯವನ್ನು ಮಾಡಲಿಕ್ಕೆ ಸಾಧ್ಯನಾ? ಸೊ ಈ ರೀತಿಯ ಸಂದಿಗ್ಧತೆಯನ್ನು DK ಶಿವಕುಮಾರ್ ಅವರು ತಂದುಕೊಂಡಂತೆ ಕಾಣಿಸ್ತಾ ಇದೆ. MB ಪಾಟೀಲ್ ಅವ್ರಿಗಾಗಲಿ ಅಥವಾ ದಿನೇಶ್ ಗುಂಡೂರಾವ್ರಿಗಾಗಲಿ, ದಿನೇಶ್ ಗುಂಡೂರಾವ್ ಕೂಡ KPCCಯ ಅಧ್ಯಕ್ಷರಾಗಿದ್ದಂಥವ್ರು. ಸೊ ಒಟ್ಟಿನಲ್ಲಿ ಒಂದು ವದಂತಿಯನ್ನು ಉಟ್ಕೊಳ್ತಲ್ಲ, ನವೆಂಬರ್ 26 ನಂತರ ನಾನು CM ಆಗ್ತೀನಿ ಅಂತ DK ಶಿವಕುಮಾರ್ ಹೇಳಿದ್ರು ಎನ್ನುವಂತಹ ವದಂತಿ, ಅದು ಈಗ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ವಿಷಯದ ಬಗ್ಗೆ ಬಹಳ ಗಂಭೀರವಾಗಿ ಮತ್ತು ತೀವ್ರವಾಗಿ ಚರ್ಚೆ ಆಗೋ ರೀತಿ ಮಾಡಿದೆ. ಇಷ್ಟೆಲ್ಲಕ್ಕೂ ಮಿಗಿಲಾಗಿ AICCಯ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕ ಬಂದಿದ್ದಾರೆ. ಅವರು ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಬೇಕಾದಂಥ ಪರಿಸ್ಥಿತಿ. ಅಫ್ಕೋರ್ಸ್ ಒಬ್ಬ AICCಯ ಜನರಲ್ ಸೆಕ್ರೆಟರಿ ಆಗಿ, ರಾಜ್ಯ ಉಸ್ತುವಾರಿಯಾಗಿ ಅವರು ಮುಖ್ಯಮಂತ್ರಿ ಬದಲಾವಣೆ ಆಗ್ಬಿಡುತ್ತೆ ಅಂತ ನೇರವಾಗಿ ಹೇಳೋಕ್ಕಾಗಲ್ಲ, ಅಥವಾ
ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಅಂಥದ್ದೊಂದು ಚರ್ಚೆ ಇಲ್ಲ, ಅಂಥದ್ದೊಂದು ಪ್ರಸ್ತಾಪ ಹೈಕಮಾಂಡ್ ಮುಂದೆ ಇಲ್ಲ ಅಂತಿದ್ದಾರೆ. ಚರ್ಚೆ ಇಲ್ಲ ಅಂತಂದಿರೋದು ಈಗ ಚರ್ಚೆ ಆಗ್ತಿಲ್ಲ ಅಂತನಾ, ಅಥವಾ ಹಿಂದೆ ಅಧಿಕಾರ ಕೊಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಆಗಲೇ ಚರ್ಚೆ ಆಗಿಲ್ಲ ಅನ್ನುವಂಥದ್ದನ್ನ ಅವರು ಸ್ಪಷ್ಟಪಡಿಸಿಲ್ಲ. ಬಹುಶಃ ಅವರು ಕೂಡ ಸ್ಪಷ್ಟಪಡಿಸಲಿಕ್ಕಾಗದೇ ಇರುವಂತಹ ಸಂದಿಗ್ಧತೆಯಲ್ಲಿ ಸಿಲುಕೊಂಡಿದ್ದಾರೆ. ಒಟ್ಟಿನಲ್ಲಿ ನವೆಂಬರ್ ಹತ್ರ ಬರ್ತಿರೋದಕ್ಕೂ ಈ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಚರ್ಚೆ ಆಗ್ತಿರೋದಕ್ಕೂ ಒಂಥರ ಲಿಂಕ್ ಇದೆ. ಅದು ಮತ್ತೊಮ್ಮೆ ಈ ರೀತಿ ಚರ್ಚೆಯನ್ನು ಹುಟ್ಟಾಕಿರೋದು ಅಷ್ಟೇ ಅಲ್ಲದೆ ಸ್ವಲ್ಪ ಗೊಂದಲಗಳನ್ನು ಕೂಡ ಹುಟ್ಟಾಕಿದೆ. ಇಷ್ಟರ ನಡುವೆ ಸಿದ್ದರಾಮಯ್ಯ ಅವರು ಸಂಪುಟದ ಪುನರಚನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿಯವರ ಸಮಯಾವಕಾಶವನ್ನು ಕೇಳಿದ್ದಾರೆ. ಅವರು ಸಮಯಾವಕಾಶ ಕೊಟ್ಟಾಗ ದೆಹಲಿಗೆ ಹೋಗ್ತಾರೆ, ಅಲ್ಲಿ ಸಂಪುಟದ ಪುನರಚನೆಯನ್ನು ಬಗ್ಗೆ ಮಾತನಾಡ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ತಿಳಿದು ಬರ್ತಾ ಇದ್ದಾವೆ. ಒಂದೊಮ್ಮೆ ಈಗೇನಾದರೂ ಸಂಪುಟದ ಪುನರಚನೆ ಮಾಡಲಿಕ್ಕೆ ಸಿದ್ದರಾಮಯ್ಯವರು ಮುಂದಾದರೆ, ಹೈಕಮಾಂಡ್ ಒಪ್ಕೊಂಡ್ರೆ, ಸಂಪುಟದ ಪುನರಚನೆ ಆದರೆ ಅದು ಇನ್ನೊಂದು ಸಿಗ್ನಲ್ ಏನಪ್ಪ ಅಂದರೆ ಸಿದ್ದರಾಮಯ್ಯವರೇ ಕಂಟಿನ್ಯೂ ಆಗ್ತಾರೆ ಅಂತ. ಸೊ ಒಟ್ಟಿನಲ್ಲಿ ಒಂದು ಸಣ್ಣ ವದಂತಿ ಇಷ್ಟೆಲ್ಲ ದೊಡ್ಡ ಬೆಳವಣಿಗೆಗೆ, ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಅದಕ್ಕೆ ನಿಮ್ಮ ಮುಂದೆ ಇಟ್ಟೆ. ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.